ಸಿದ್ದರಾಮಯ್ಯ ಅವರ ವಿರುದ್ಧವೂ ಕೂಡ ಎಸ್ಐಟಿ ತನಿಖೆ ಆಗಬೇಕು ಅಂತ ಶಾಸಕ ಭರತ್ ಶೆಟ್ಟಿ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ 28 ಕೊಲೆ ಆರೋಪ ಇದೆ. ಅವರ ವಿರುದ್ಧವೂ ಕೂಡ ತನಿಖೆ ಆಗಲಿ ಅಂತ ಹೇಳಿ ಈಗ ಶಾಸಕ ಭರತ್ ಶೆಟ್ಟಿ ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ 28 ಕೊಲೆ ಆರೋಪ ಇದೆ. ಆರೋಪ ಬಂದಾಗಲೆಲ್ಲ ಎಸ್ಐಟಿ ತನಿಖೆ ಮಾಡ್ತಾರೆ. ಸಿದ್ದರಾಮಯ್ಯ ವಿರುದ್ಧ ಆರೋಪ ಇದೆ. ಸಿದ್ದರಾಮಯ್ಯ ವಿರುದ್ಧವೂ ಕೂಡ ತನಿಖೆ ಆಗಲಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಭರತ್ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು 28 ಕೊಲೆಗಳನ್ನು ಮಾಡಿದ್ದಾರೆ ಅಂತ ಮಹೇಶ್ ಟಿಮರೋಡಿ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಶಾಸಕರಾದಂತ ಭರತ್ ಶೆಟ್ಟಿ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, 28 ಕೊಲೆಗಳನ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅನ್ನೋದು ಎಷ್ಟರ ಮಟ್ಟಿಗೆ ಇದು ಆರೋಪ ಸರಿನಾ ತಪ್ಪ, ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡಬಹುದು ಅಂತ ನೋಡಿ. ನಮ್ಮ ಮೊದಲ ಕಾನ್ಸಂಟ್ರೇಷನ್ ಏನಿರ್ಬೇಕು ಈಗ ಅಂತ ಹೇಳಿದ್ರೆ ಎಸ್ಐಟಿ ತನಿಖೆ ಮಧ್ಯಂತರ ವರದಿ ಏನಿದೆ ಅದು ಹೊರಗಿಡಬೇಕು ಸರ್ಕಾರ. ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಮಾಹಿತಿಯನ್ನ ಸಾರ್ವಜನಿಕರಿಗೆ ಸರ್ಕಾರ ಕೊಡಬೇಕು. ಇದೆಲ್ಲ ನಡುವೆಯಲ್ಲಿ ಡಿಸ್ಟ್ರಾಕ್ಷನ್ಸ್ ಗಳು ಆಗ್ತಾನೆ ಇರ್ತದೆ. ಎಲ್ಲೋ ಒಂದ್ ಕಡೆ ವಿಷಯಾಂತರ ಮಾಡುವಂತ ಪ್ರಯತ್ನ ಆಗ್ತಾ ಇದೆ. ನಾನು ಅದಕ್ಕೆ ಕಮೆಂಟ್ ಮಾಡ್ಲಿಕ್ಕಿಂತ ಜಾಸ್ತಿಯಾಗಿ ಯಾರೋ ಒಬ್ಬ ಅನಾಮಿಕ ಹೇಳಿದಂತ ವಿಷಯದ ಬಗ್ಗೆ ಇವರು ಎಸ್ಐಟಿ ತನಿಖೆ ಮಾಡಿ ಎಲ್ಲ ಕಡೆ ಗುಂಡಿಯನ್ನು ಅಗಿತಾ ಇದ್ದಾರೆ. ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮರ್ಡರ್ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆ. ಅದರ ಮೇಲೆ ಸಹ ಒಂದು ಎಸ್ಐಟಿಯನ್ನು ಕೂರಿಸಿ ಎಲ್ಲೆಲ್ಲಿ ಯಾರ್ಯಾರು ಇವರು ಮರ್ಡರ್ ಮಾಡಿದ್ದಾರೆ ಅಂದ್ರೆ ತನಿಖೆ ಆಗ್ಲಿ ಅಷ್ಟೇ. ಆದ್ರೆ ಎಸ್ಐಟಿ ತನಿಖೆ ಈ ಮಧ್ಯಂತರ ವರದಿ ಅಥವಾ ವರದಿಯನ್ನ ಇವತ್ತು ಸರ್ಕಾರ ಕೊಡಬೇಕಾಗಿದೆ. ಷಡ್ಯಂತ್ರ ಇದು ಹಿಂದೆ ಏನಿದೆ ಅದ್ರ ಬಗ್ಗೆ ಸಹ ಸರ್ಕಾರ ಮಾತಾಡಬೇಕು. ಇವತ್ತು ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಈ ರೀತಿಯಾದಂತಹ ಆರೋಪ ಬಂದಿದೆ, 28 ಕೊಲೆಗಳ ಆರೋಪವನ್ನ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾನೆ, ಇದು ಸರಿಯಲ್ಲ, ಇದು ಒಂದು ದೊಡ್ಡ ರೀತಿಯಾದಂತಹ ಷಡ್ಯಂತ್ರ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇದು ಷಡ್ಯಂತ್ರ. ಹಾಗಾದ್ರೆ ಅಲ್ಲಿ ಸಾವಿರಾರು ಕೊಲೆಗಳಾಗಿದೆ ಅನ್ನುವಂತ ಮಾತನಾಡಿದ್ದಾರೆ. ಎಸ್ಐಟಿ ತನಿಖೆ ಮಾಡ್ತಾ ಇದ್ದಾರೆ. ಯಾವುದೇ ಏನು ಪುರಾವೆಗಳು ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಸಹ ನಾನು ಅದೇ ಹೇಳಿದ್. ಅದಕ್ಕೆ ನಾನು ಇದಕ್ಕೆ ಜಾಸ್ತಿ ಕಮೆಂಟ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಮಾಡಿರಲಬಹುದು, ಮಾಡದೇ ಇರಲಬಹುದು. ಅದಕ್ಕೆ ತನಿಖೆ ಆಗ್ಲಿ. ಈ ವಿಚಾರವನ್ನು ಕೂಡ ಯಾವ್ದು 13 ಏನು ಅನೇಕ ಶವಗಳಿದಾವೆ ಅನ್ನೋಂಥ ವಿಚಾರವಾಗಿ ಏನು ತನಿಖೆ ಆಯ್ತು, ಇದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಕೊಲೆ ಮಾಡಿದ್ದಾರೆ ಅನ್ನೋದು ತನಿಖೆ ಆಗ್ಬೇಕು ಅಂತ. ಹೌದು, ಯಾರು ಹೇಳಿದ್ರು ಇವರು ತನಿಖೆ ಮಾಡಿಸ್ತಾರಲ್ಲ, ಈಗ ಇದು ಸಹ ತನಿಖೆ ಮಾಡಲಿ ಅಂತ ಹೇಳುದು ಅಷ್ಟೇ. ಫೈನ್, ಥ್ಯಾಂಕ್ ಯು. ಇದಿಷ್ಟು ಡಾಕ್ಟರ್ ಶಾಸಕರಾದಂತಹ ಭರತ್ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿದ್ದರಾಮಯ್ಯ ಅವರ ವಿರುದ್ಧವೂ ಕೂಡ ಎಸ್ಐಟಿ ತನಿಖೆ ಆಗಬೇಕು ಅಂತ ಶಾಸಕ ಭರತ್ ಶೆಟ್ಟಿ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ 28 ಕೊಲೆ ಆರೋಪ ಇದೆ. ಅವರ ವಿರುದ್ಧವೂ ಕೂಡ ತನಿಖೆ ಆಗಲಿ ಅಂತ ಹೇಳಿ ಈಗ ಶಾಸಕ ಭರತ್ ಶೆಟ್ಟಿ ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ 28 ಕೊಲೆ ಆರೋಪ ಇದೆ. ಆರೋಪ ಬಂದಾಗಲೆಲ್ಲ ಎಸ್ಐಟಿ ತನಿಖೆ ಮಾಡ್ತಾರೆ. ಸಿದ್ದರಾಮಯ್ಯ ವಿರುದ್ಧ ಆರೋಪ ಇದೆ. ಸಿದ್ದರಾಮಯ್ಯ ವಿರುದ್ಧವೂ ಕೂಡ ತನಿಖೆ ಆಗಲಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಭರತ್ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು 28 ಕೊಲೆಗಳನ್ನು ಮಾಡಿದ್ದಾರೆ ಅಂತ ಮಹೇಶ್ ಟಿಮರೋಡಿ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಶಾಸಕರಾದಂತ ಭರತ್ ಶೆಟ್ಟಿ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, 28 ಕೊಲೆಗಳನ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅನ್ನೋದು ಎಷ್ಟರ ಮಟ್ಟಿಗೆ ಇದು ಆರೋಪ ಸರಿನಾ ತಪ್ಪ, ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡಬಹುದು ಅಂತ ನೋಡಿ. ನಮ್ಮ ಮೊದಲ ಕಾನ್ಸಂಟ್ರೇಷನ್ ಏನಿರ್ಬೇಕು ಈಗ ಅಂತ ಹೇಳಿದ್ರೆ ಎಸ್ಐಟಿ ತನಿಖೆ ಮಧ್ಯಂತರ ವರದಿ ಏನಿದೆ ಅದು ಹೊರಗಿಡಬೇಕು ಸರ್ಕಾರ. ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಮಾಹಿತಿಯನ್ನ ಸಾರ್ವಜನಿಕರಿಗೆ ಸರ್ಕಾರ ಕೊಡಬೇಕು. ಇದೆಲ್ಲ ನಡುವೆಯಲ್ಲಿ ಡಿಸ್ಟ್ರಾಕ್ಷನ್ಸ್ ಗಳು ಆಗ್ತಾನೆ ಇರ್ತದೆ. ಎಲ್ಲೋ ಒಂದ್ ಕಡೆ ವಿಷಯಾಂತರ ಮಾಡುವಂತ ಪ್ರಯತ್ನ ಆಗ್ತಾ ಇದೆ. ನಾನು ಅದಕ್ಕೆ ಕಮೆಂಟ್ ಮಾಡ್ಲಿಕ್ಕಿಂತ ಜಾಸ್ತಿಯಾಗಿ ಯಾರೋ ಒಬ್ಬ ಅನಾಮಿಕ ಹೇಳಿದಂತ ವಿಷಯದ ಬಗ್ಗೆ ಇವರು ಎಸ್ಐಟಿ ತನಿಖೆ ಮಾಡಿ ಎಲ್ಲ ಕಡೆ ಗುಂಡಿಯನ್ನು ಅಗಿತಾ ಇದ್ದಾರೆ. ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮರ್ಡರ್ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆ. ಅದರ ಮೇಲೆ ಸಹ ಒಂದು ಎಸ್ಐಟಿಯನ್ನು ಕೂರಿಸಿ ಎಲ್ಲೆಲ್ಲಿ ಯಾರ್ಯಾರು ಇವರು ಮರ್ಡರ್ ಮಾಡಿದ್ದಾರೆ ಅಂದ್ರೆ ತನಿಖೆ ಆಗ್ಲಿ ಅಷ್ಟೇ. ಆದ್ರೆ ಎಸ್ಐಟಿ ತನಿಖೆ ಈ ಮಧ್ಯಂತರ ವರದಿ ಅಥವಾ ವರದಿಯನ್ನ ಇವತ್ತು ಸರ್ಕಾರ ಕೊಡಬೇಕಾಗಿದೆ. ಷಡ್ಯಂತ್ರ ಇದು ಹಿಂದೆ ಏನಿದೆ ಅದ್ರ ಬಗ್ಗೆ ಸಹ ಸರ್ಕಾರ ಮಾತಾಡಬೇಕು. ಇವತ್ತು ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಈ ರೀತಿಯಾದಂತಹ ಆರೋಪ ಬಂದಿದೆ, 28 ಕೊಲೆಗಳ ಆರೋಪವನ್ನ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾನೆ, ಇದು ಸರಿಯಲ್ಲ, ಇದು ಒಂದು ದೊಡ್ಡ ರೀತಿಯಾದಂತಹ ಷಡ್ಯಂತ್ರ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇದು ಷಡ್ಯಂತ್ರ. ಹಾಗಾದ್ರೆ ಅಲ್ಲಿ ಸಾವಿರಾರು ಕೊಲೆಗಳಾಗಿದೆ ಅನ್ನುವಂತ ಮಾತನಾಡಿದ್ದಾರೆ. ಎಸ್ಐಟಿ ತನಿಖೆ ಮಾಡ್ತಾ ಇದ್ದಾರೆ. ಯಾವುದೇ ಏನು ಪುರಾವೆಗಳು ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಸಹ ನಾನು ಅದೇ ಹೇಳಿದ್. ಅದಕ್ಕೆ ನಾನು ಇದಕ್ಕೆ ಜಾಸ್ತಿ ಕಮೆಂಟ್ ಮಾಡಬೇಕಂತ ಅವಶ್ಯಕತೆ ಇಲ್ಲ.
ಮಾಡಿರಲಬಹುದು, ಮಾಡದೇ ಇರಲಬಹುದು. ಅದಕ್ಕೆ ತನಿಖೆ ಆಗಲಿ. ಈ ವಿಚಾರವನ್ನು ಕೂಡ ಯಾವ್ದು 13 ಏನು ಅನೇಕ ಶವಗಳಿದಾವೆ ಅನ್ನೋಂಥ ವಿಚಾರವಾಗಿ ಏನು ತನಿಖೆ ಆಯ್ತು, ಇದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಕೊಲೆ ಮಾಡಿದ್ದಾರೆ ಅನ್ನೋದು ತನಿಖೆ ಆಗ್ಬೇಕು ಅಂತ. ಹೌದು, ಯಾರು ಹೇಳಿದ್ರು ಇವರು ತನಿಖೆ ಮಾಡಿಸ್ತಾರಲ್ಲ, ಈಗ ಇದು ಸಹ ತನಿಖೆ ಮಾಡಲಿ ಅಂತ ಹೇಳುದು ಅಷ್ಟೇ. ಫೈನ್, ಥ್ಯಾಂಕ್ ಯು. ಇದಿಷ್ಟು ಡಾಕ್ಟರ್ ಶಾಸಕರಾದಂಥ ಭರತ್ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿದ್ದರಾಮಯ್ಯ ಅವರ ವಿರುದ್ಧವೂ ಕೂಡ ಎಸ್ಐಟಿ ತನಿಖೆ ಆಗಬೇಕು ಅಂತ ಶಾಸಕ ಭರತ್ ಶೆಟ್ಟಿ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ 28 ಕೊಲೆ ಆರೋಪ ಇದೆ. ಅವರ ವಿರುದ್ಧವೂ ಕೂಡ ತನಿಖೆ ಆಗಲಿ ಅಂತ ಹೇಳಿ ಈಗ ಶಾಸಕ ಭರತ್ ಶೆಟ್ಟಿ ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ 28 ಕೊಲೆ ಆರೋಪ ಇದೆ. ಆರೋಪ ಬಂದಾಗಲೆಲ್ಲ ಎಸ್ಐಟಿ ತನಿಖೆ ಮಾಡ್ತಾರೆ. ಸಿದ್ದರಾಮಯ್ಯ ವಿರುದ್ಧ ಆರೋಪ ಇದೆ, ಸಿದ್ದರಾಮಯ್ಯ ವಿರುದ್ಧವೂ ಕೂಡ ತನಿಖೆ ಆಗಲಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಭರತ್ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು 28 ಕೊಲೆಗಳನ್ನ ಮಾಡಿದ್ದಾರೆ ಅಂತ ಮಹೇಶ್ ಟಿಮರೋಡಿ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಶಾಸಕರಾದಂತ ಭರತ್ ಶೆಟ್ಟಿ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, 28 ಕೊಲೆಗಳನ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅನ್ನೋದು ಎಷ್ಟರ ಮಟ್ಟಿಗೆ ಇದು ಆರೋಪ ಸರಿನಾ ತಪ್ಪ, ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡಬಹುದು ಅಂತ? ನೋಡಿ, ನಮ್ಮ ಮೊದಲ ಕಾನ್ಸಂಟ್ರೇಷನ್ ಏನಿರ್ಬೇಕು ಈಗ ಅಂತ ಹೇಳಿದ್ರೆ, ಎಸ್ಐಟಿ ತನಿಖೆ ಮಧ್ಯಂತರ ವರದಿ ಏನಿದೆ ಅದು ಹೊರಗಿಡಬೇಕು ಸರ್ಕಾರ. ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಮಾಹಿತಿಯನ್ನ ಸಾರ್ವಜನಿಕರಿಗೆ ಸರ್ಕಾರ ಕೊಡಬೇಕು. ಇದೆಲ್ಲ ನಡುವೆಯಲ್ಲಿ ಡಿಸ್ಟ್ರಾಕ್ಷನ್ಸ್ ಗಳು ಆಗ್ತಾನೆ ಇರ್ತದೆ, ಎಲ್ಲೋ ಒಂದ್ ಕಡೆ ವಿಷಯಾಂತರ ಮಾಡುವಂತ ಪ್ರಯತ್ನ ಆಗ್ತಾ ಇದೆ. ನಾನು ಅದಕ್ಕೆ ಕಮೆಂಟ್ ಮಾಡ್ಲಿಕ್ಕಿಂತ ಜಾಸ್ತಿಯಾಗಿ ಯಾರೋ ಒಬ್ಬ ಅನಾಮಿಕ ಹೇಳಿದ ವಿಷಯದ ಬಗ್ಗೆ ಇವರು ಎಸ್ಐಟಿ ತನಿಖೆ ಮಾಡಿ ಎಲ್ಲ ಕಡೆ ಗುಂಡಿಯನ್ನು ಅಗಿತಾ ಇದ್ದಾರೆ. ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮರ್ಡರ್ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆ, ಅದರ ಮೇಲೆ ಸಹ ಒಂದು ಎಸ್ಐಟಿಯನ್ನು ಕೂರಿಸಿ ಎಲ್ಲೆಲ್ಲಿ ಯಾರ್ಯಾರು ಇವರು ಮರ್ಡರ್ ಮಾಡಿದ್ದಾರೆ ಅಂದ್ರೆ ತನಿಖೆ ಆಗ್ಲಿ ಅಷ್ಟೇ. ಆದ್ರೆ ಎಸ್ಐಟಿ ತನಿಖೆ ಈ ಮಧ್ಯಂತರ ವರದಿ ಅಥವಾ ವರದಿಯನ್ನ ಇವತ್ತು ಸರ್ಕಾರ ಕೊಡಬೇಕಾಗಿದೆ. ಷಡ್ಯಂತ್ರ ಇದು ಹಿಂದೆ ಏನಿದೆ ಅದ್ರ ಬಗ್ಗೆ ಸಹ ಸರ್ಕಾರ ಮಾತಾಡಬೇಕು. ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಈ ರೀತಿಯಾದಂತಹ ಆರೋಪ ಬಂದಿದೆ, 28 ಕೊಲೆಗಳ ಆರೋಪವನ್ನ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾನೆ, ಇದು ಸರಿಯಲ್ಲ, ಇದು ಒಂದು ದೊಡ್ಡ ರೀತಿಯಾದಂತಹ ಷಡ್ಯಂತ್ರ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇದು ಷಡ್ಯಂತ್ರ. ಹಾಗಾದ್ರೆ ಅಲ್ಲಿ ಸಾವಿರಾರು ಕೊಲೆಗಳಾಗಿದೆ ಅನ್ನುವಂತ ಮಾತನಾಡಿದ್ದಾರೆ. ಎಸ್ಐಟಿ ತನಿಖೆ ಮಾಡ್ತಾ ಇದ್ದಾರೆ, ಯಾವುದೇ ಏನು ಪುರಾವೆಗಳು ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಸಹ ನಾನು ಅದೇ ಹೇಳಿದ್, ಅದಕ್ಕೆ ನಾನು ಇದಕ್ಕೆ ಜಾಸ್ತಿ ಕಮೆಂಟ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಮಾಡಿರಲಬಹುದು, ಮಾಡದೇ ಇರಲಬಹುದು. ಅದಕ್ಕೆ ತನಿಖೆ ಆಗಲಿ. ಈ ವಿಚಾರವನ್ನು ಕೂಡ ಯಾವ್ದು 13 ಏನು ಅನೇಕ ಶವಗಳಿದಾವೆ ಅನ್ನೋಂಥ ವಿಚಾರವಾಗಿ ಏನು ತನಿಖೆ ಆಯ್ತು, ಇದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಕೊಲೆ ಮಾಡಿದ್ದಾರೆ ಅನ್ನೋದು ತನಿಖೆ ಆಗ್ಬೇಕು ಅಂತ. ಹೌದು, ಯಾರು ಹೇಳಿದ್ರು ಇವರು ತನಿಖೆ ಮಾಡಿಸ್ತಾರಲ್ಲ, ಈಗ ಇದು ಸಹ ತನಿಖೆ ಮಾಡಲಿ ಅಂತ ಹೇಳುದು ಅಷ್ಟೇ. ಫೈನ್, ಥ್ಯಾಂಕ್ ಯು. ಇದಿಷ್ಟು ಡಾಕ್ಟರ್ ಶಾಸಕರಾದಂಥ ಭರತ್ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿದ್ದರಾಮಯ್ಯ ಅವರ ವಿರುದ್ಧವೂ ಕೂಡ ಎಸ್ಐಟಿ ತನಿಖೆ ಆಗಬೇಕು ಅಂತ ಶಾಸಕ ಭರತ್ ಶೆಟ್ಟಿ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ 28 ಕೊಲೆ ಆರೋಪ ಇದೆ. ಅವರ ವಿರುದ್ಧವೂ ಕೂಡ ತನಿಖೆ ಆಗಲಿ ಅಂತ ಹೇಳಿ ಈಗ ಶಾಸಕ ಭರತ್ ಶೆಟ್ಟಿ ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ 28 ಕೊಲೆ ಆರೋಪ ಇದೆ. ಆರೋಪ ಬಂದಾಗಲೆಲ್ಲ ಎಸ್ಐಟಿ ತನಿಖೆ ಮಾಡ್ತಾರೆ. ಸಿದ್ದರಾಮಯ್ಯ ವಿರುದ್ಧ ಆರೋಪ ಇದೆ, ಸಿದ್ದರಾಮಯ್ಯ ವಿರುದ್ಧವೂ ಕೂಡ ತನಿಖೆ ಆಗಲಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಭರತ್ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು 28 ಕೊಲೆಗಳನ್ನ ಮಾಡಿದ್ದಾರೆ ಅಂತ ಮಹೇಶ್ ಟಿಮರೋಡಿ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಶಾಸಕರಾದಂತ ಭರತ್ ಶೆಟ್ಟಿ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, 28 ಕೊಲೆಗಳನ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅನ್ನೋದು ಎಷ್ಟರ ಮಟ್ಟಿಗೆ ಇದು ಆರೋಪ ಸರಿನಾ ತಪ್ಪ, ಯಾವ ರೀತಿಯಾಗಿ ವ್ಯಾಖ್ಯಾನ ಮಾಡಬಹುದು ಅಂತ? ನೋಡಿ, ನಮ್ಮ ಮೊದಲ ಕಾನ್ಸಂಟ್ರೇಷನ್ ಏನಿರ್ಬೇಕು ಈಗ ಅಂತ ಹೇಳಿದ್ರೆ, ಎಸ್ಐಟಿ ತನಿಖೆ ಮಧ್ಯಂತರ ವರದಿ ಏನಿದೆ ಅದು ಹೊರಗಿಡಬೇಕು ಸರ್ಕಾರ. ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಮಾಹಿತಿಯನ್ನ ಸಾರ್ವಜನಿಕರಿಗೆ ಸರ್ಕಾರ ಕೊಡಬೇಕು. ಇದೆಲ್ಲ ನಡುವೆಯಲ್ಲಿ ಡಿಸ್ಟ್ರಾಕ್ಷನ್ಸ್ ಗಳು ಆಗ್ತಾನೆ ಇರ್ತದೆ, ಎಲ್ಲೋ ಒಂದ್ ಕಡೆ ವಿಷಯಾಂತರ ಮಾಡುವಂತ ಪ್ರಯತ್ನ ಆಗ್ತಾ ಇದೆ. ನಾನು ಅದಕ್ಕೆ ಕಮೆಂಟ್ ಮಾಡ್ಲಿಕ್ಕಿಂತ ಜಾಸ್ತಿಯಾಗಿ ಯಾರೋ ಒಬ್ಬ ಅನಾಮಿಕ ಹೇಳಿದ ವಿಷಯದ ಬಗ್ಗೆ ಇವರು ಎಸ್ಐಟಿ ತನಿಖೆ ಮಾಡಿ ಎಲ್ಲ ಕಡೆ ಗುಂಡಿಯನ್ನು ಅಗಿತಾ ಇದ್ದಾರೆ. ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮರ್ಡರ್ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆ, ಅದರ ಮೇಲೆ ಸಹ ಒಂದು ಎಸ್ಐಟಿಯನ್ನು ಕೂರಿಸಿ ಎಲ್ಲೆಲ್ಲಿ ಯಾರ್ಯಾರು ಇವರು ಮರ್ಡರ್ ಮಾಡಿದ್ದಾರೆ ಅಂದ್ರೆ ತನಿಖೆ ಆಗಲಿ ಅಷ್ಟೇ. ಆದ್ರೆ ಎಸ್ಐಟಿ ತನಿಖೆ ಈ ಮಧ್ಯಂತರ ವರದಿ ಅಥವಾ ವರದಿಯನ್ನ ಇವತ್ತು ಸರ್ಕಾರ ಕೊಡಬೇಕಾಗಿದೆ. ಷಡ್ಯಂತ್ರ ಇದು ಹಿಂದೆ ಏನಿದೆ ಅದ್ರ ಬಗ್ಗೆ ಸಹ ಸರ್ಕಾರ ಮಾತಾಡಬೇಕು. ಇವತ್ತು
ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಈ ರೀತಿಯಾದಂತಹ ಆರೋಪ ಬಂದಿದೆ, 28 ಕೊಲೆಗಳ ಆರೋಪವನ್ನ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾನೆ, ಇದು ಸರಿಯಲ್ಲ, ಇದು ಒಂದು ದೊಡ್ಡ ರೀತಿಯಾದಂತಹ ಷಡ್ಯಂತ್ರ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇದು ಷಡ್ಯಂತ್ರ. ಹಾಗಾದ್ರೆ ಅಲ್ಲಿ ಸಾವಿರಾರು ಕೊಲೆಗಳಾಗಿದೆ ಅನ್ನುವಂತ ಮಾತನಾಡಿದ್ದಾರೆ. SIT ತನಿಖೆ ಮಾಡ್ತಾ ಇದ್ದಾರೆ, ಯಾವುದೇ ಏನು ಪುರಾವೆಗಳು ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಸರ್ ನಾನು ಅದೇ ಹೇಳಿದ್, ಅದಕ್ಕೆ ನಾನು ಇದಕ್ಕೆ ಜಾಸ್ತಿ ಕಮೆಂಟ್ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಮಾಡಿರಲಬಹುದು, ಮಾಡದೇ ಇರಲೂಬಹುದು, ಅದಕ್ಕೆ ತನಿಖೆ ಆಗ್ಲಿ. ಈ ವಿಚಾರವನ್ನು ಕೂಡ ಯಾವ್ದು 13 ಏನು ಅನೇಕ ಶವಗಳಿದಾವೆ ಅನ್ನುವಂತ ವಿಚಾರವಾಗಿ ಏನು ತನಿಖೆ ಆಯ್ತು, ಇದೇ ರೀತಿಯಲ್ಲಿ